ಪೂಜ್ಯರ ಆಶೀರ್ವಾದ, ಅವರ ಒಂದು ಅನುಗ್ರಹದ ಜೊತೆಗೆ ನಮ್ಮ ವರ್ಕಿಂಗ್ ಅಥವಾ ನಾನಿಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ಹಾಸ್ಪಿಟಲ್ ಇಷ್ಟೆಲ್ಲ ಫೆಸಿಲಿಟೀಸ್ ಸಿಗೋಕ್ಕೆ ಮತ್ತೊಬ್ಬರ ತುಂಬ ನಮಗೆ ಆಶೀರ್ವಾದ ಪೂಜ್ಯರು ಹರ್ಷೇಂದ್ರ ಕುಮಾರ್ ಸರ್ ಅವರು. ಯಾಕಂದರೆ ಪೂಜ್ಯರು ಸ್ಯಾಂಕ್ಷನ್ ಮಾಡ್ತಾರೆ, ನೆಕ್ಸ್ಟು ನಾವು ಹೋಗೋದು ಹರ್ಷೇಂದ್ರ ಸರ್ ಅವ್ರ ಕಡೆ, ಪೂಜ್ಯರ ಕಡೆ. ಅವರು ಮ್ಯಾನೇಜ್ಮೆಂಟ್ನಲ್ಲಿ ಅವ್ರಿಗೆ ಇರೋ ಒಂದು ಅನುಭವ ಆಗಲಿ, ಅವ್ರಿಗೆ ನನಗೆ ಗೊತ್ತಿದ್ದು ಸುಮಾರು ಮ್ಯಾನೇಜ್ಮೆಂಟ್ ಬುಕ್ಸ್ನಲ್ಲಿ ಸಹಿತ ಸಿಗೋದಿಲ್ಲ, ಸೊಲ್ಯೂಷನ್ಸ್ ಅವ್ರ ಕಡೆ ಸಿಗ್ತವೆ. ನನಗೆ ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇದ್ದಾಗ ನಾನು ಜಾಸ್ತಿ ಹೋಗಿ ರಿಕ್ವೆಸ್ಟ್ ಮಾಡೋದು ಅವ್ರಿಗೆ. ಈಗ ನಮಗೆ ಇದು ಆಪ್ತಾಲ್, ಯಾಕಂದರೆ ಒಳ್ಳೆ ಆಪ್ತಾಲ್ ಡಾಕ್ಟರ್ ಸುಭಾಷ್ ಸರ್ ಇದ್ದಾರೆ, ಕಣ್ಣಿನ ಡಾಕ್ಟರು. ಕ್ಯಾಟ್ರಾಕ್ಟ್ ಆಪ್ರೇಷನ್ಸ್ ಅವೆಲ್ಲ ಮಾಡಬೇಕಂದ್ರೆ ತಮಗೆ ಗೊತ್ತಿದೆ, ತುಂಬ ಸ್ಟೆರೈಲ್ಡ್ ಥಿಯೇಟರ್ಸ್ ಇತ್ತು. ಅಂದರೆ ತಮ್ಗೆ ಗೊತ್ತಿದ್ದಂಗೆ ಆರ್ಥೋ ತುಂಬ ಸ್ಟೆರೈಲ್ಡ್ ಇರುತ್ತೆ, ಅಲ್ಲಂತರ ಜನರಲ್ ಸರ್ಜರಿ ಇರುತ್ತೆ. ಸೊ ಆರ್ಥೋ ಥಿಯೇಟರ್ನಲ್ಲಿ ಮಾತ್ರ ಕಣ್ಣಿಂದು ಆಪ್ರೇಷನ್ ಮಾಡ್ಬೋದು, ಜನರಲ್ ಸರ್ಜರಿ ಅಥವಾ LT ಲೇಬರ್ ಥಿಯೇಟರ್ನಲ್ಲಿ ಮಾಡೋಂಗಿಲ್ಲ. ಸೊ ಒಮ್ಮೆ ಒಂದು ಆರ್ಥೋ ಡಾಕ್ಟರು ಹೋದರೆ 3-4 ಗಂಟೆ ಅಲ್ಲಿ ಆಪ್ರೇಷನ್ಸ್ ಆಗ್ತವೆ, ಒಮ್ಮೆ 1.5 ತಾಸು ಆಗುತ್ತೆ. ಸೊ ಇವ್ರು ಕಾಯೋದಿತ್ತು ಪೇಷಂಟ್ಗೆ. ಇವತ್ತು 4 ಆಪ್ರೇಷನ್ಸ್ ಆಲ್ರೆಡಿ ಆರ್ಥೋದವ್ರು ಇದೆ, ಎಲುಬುನವ್ರದ್ದು, ಸೊ ನಾಳೆ ಮಾಡುವ ಅಂತ ಕಾಯ್ತಿದ್ರು. ಸೊ ಈ ವಿಷಯ ನಾನು ಹೋಗಿ ಪೂಜಾರಿ ತಿಳಿಸಿದ ಕೂಡಲೇ ಇಮಿಡಿಯೇಟ್ಲಿ ಪೂಜಾರು ಸ್ಯಾಂಕ್ಷನ್ ಮಾಡಿ, ನೀವು ಹೊಸ ಥಿಯೇಟರ್ ಮಾಡಿ ಅವ್ರಿಗಂತೂ ಒಂದು ಹೊಸದು ಮಾಡಿ ಕೊಡುವ ಅಂತ ಅಂದರು. ಜಾಗನಿತ್ತು. ಸೊ ಈ ವಿಷಯ ಹರ್ಷೇಂದ್ರ ಸರ್ ಕಡೆ ಹೋಗಿ ತಿಳಿದುಕೊಳ್ಳೆ ಇಮ್ಮಿಡಿಯೇಟ್ಲಿ ಅವರು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿ ನೀಟಾಗಿ ಒಂದು ಆಪ್ರೇಷನ್ ಥಿಯೇಟರ್ ನಮಗೆ ಕಟ್ಟಿಸಿ ಅದಕ್ಕೆ ಬೇಕಾದ ಎಲ್ಲ ಜನರನ್ನು ಇದು ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ರಿಕಾರ್ಡ್ ಟೈಮ್ನಲ್ಲಿ ಬೆಸ್ಟ್ ಆಫ್ ಥಿಂಗ್. ಈವನ್ ಡಯಾಲಿಸಿಸ್ ಸೆಂಟರ್ ಸಹಿತ ಇಷ್ಟು ಚೆನ್ನಾಗಿ ಬಂದಿದೆ ಆಗಲಿ, ನಮ್ಮಲ್ಲಿ ಯಾವುದೇ ಒಂದು ಮಾಡಬೇಕಂದ್ರೆ ಅವರ ಒಂದು ಟೇಸ್ಟ್ ಆಗಲಿ, ಅವ್ರದ್ದು ಒಂದು ಅನುಭವ ನಮಗೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಅವರು ಬೆನ್ನು ತಡ್ತಾರೆ, ಜನಾರ್ದನ್ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಚೆನ್ನಾಗಿ ಮಾಡು, ಏನು ಬೇಕೋ ಅದಕ್ಕೆ ನೀನು ಕೇಳು, ನಾನು ಇದೀನಂತ ಅವರೊಂದು ಬೆಂಬಲ ಕೊಡ್ತಾರಲ್ಲ, ಅದು ನನಗೆ ತುಂಬ ಸಂತೋಷ. ಅಂದರೆ ಪೂಜ್ಯರ ಒಂದು ಆಶೀರ್ವಾದ, ಅಮ್ಮಾಜಿಯ ಒಂದು ಆಶೀರ್ವಾದ ಜೊತೆಗೆ ಹರ್ಷಣ್ಣ ಮತ್ತು ಸುಪ್ರಿಯಮ್ಮ ಅವರ ಒಂದು ನನಗೆ ಬೆನ್ನು ತಟ್ಟು ಮಾಡೋದು ಏನಂದರೆ ಪ್ರೋತ್ಸಾಹ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ, ಒಳ್ಳೆ ಒಳ್ಳೆ ಐಡಿಯಾಸ್ ಕೊಡ್ತಾರೆ. ಅದು ನಾನು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಯಾವುದೇ ಒಂದು ಈಗ ಹೊಸ ಈಗ ಕಟ್ಟಡ ನಡೀತಾ ಇದೆ, ವಿ ಆರ್ ಗೋಯಿಂಗ್ ಫಾರ್ ಪ್ರೆಸೆಂಟ್ ಬಿಲ್ಡಿಂಗ್ ಎಕ್ಸ್ಪ್ಯಾನ್ಷನ್. ಅದು ಸಹಿತ ಪ್ರತಿ ವಾರ ಅವರು ಬರ್ತಾರೆ, ನೋಡ್ತಾರೆ, ನಮ್ಮ ಕಡೆ ಇನ್ನೂ ಏನು ಬೇಕು, ನಿಮಗೆ ಏನು ಫೆಸಿಲಿಟಿ ಬೇಕು, ಅದಕ್ಕೆ ತಕ್ಕಂಥ ಇದಲ್ಲ, ಇನ್ನೂ ಹಿಂಗೆ ಮಾಡಿದರೆ ಮತ್ತಷ್ಟು ಚೆಂದ ಇರುತ್ತೆ ನೋಡಿ ಅಂತ ಅವರು ಸಲಹೆ ಸಹ ಕೊಡ್ತಾರೆ. ಸೊ ಅವರು ಈ ಬೆಳವಣಿಗೆಯಲ್ಲಿ ಅವ್ರದ್ದು ಒಂದು ಪಾತ್ರ ತುಂಬ ದೊಡ್ಡದಿದೆ. ಆ್ಯಂಡ್ ಮೋಸ್ಟ್ಲಿ ಅವರು ಇದಕ್ಕಿಂತ ದ ವೇ ಹಿ ಎಂಕರೇಜಸ್ ಮೀ ಈಸ್ ಸಮಥಿಂಗ್ ವಿಚ್ ಐ ಕ್ಯಾನ್ ನೆವರ್ ಫರ್ಗೆಟ್. ಥ್ಯಾಂಕ್ಸ್ ಅ ಲಾಟ್, ಅವ್ರಿಗೆ ತುಂಬ ಧನ್ಯವಾದಗಳು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾಳ ಶೋಕುಡೆ, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕೆ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿಯಾನೆಗ್ಲೆ ಮೂರು ಬಾರಿ.